ಶಿರಗುಪ್ಪಿ ಸಿದ್ದೇಶ್ವರ ವಿದ್ಯಾಲಯದಲ್ಲಿ ಬೀಳ್ಕೊಡುಗೆ ಬಹುಮಾನ ವಿತರಣೆ ಸಮಾರಂಭ. ಹೃದಯವಂತ ಶಿರಗುಪ್ಪಿಯ ಸಿದ್ದೇಶ್ವರ ವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸ ಮಾಡಿರುವ ನೀವು ಧನ್ಯರು. ಎಲ್ಟಿ ಬಬ್ಲಿ. ಹೃದಯವಂತರ ಸಿರಿವಂತರ ಊರು ಶಿರಗುಪ್ಪಿಯಲ್ಲಿ ಸಿದ್ದೇಶ್ವರ ಶ್ರೀಗಳ ಹೆಸರಿನ ಸಿದ್ದೇಶ್ವರ ವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸ ಮಾಡುವ ನೀವೆಲ್ಲರೂ ಧನ್ಯರಾಗಿದ್ದು, ಮುಂದಿನ ವಿದ್ಯಾಭ್ಯಾಸವನ್ನು ಚೆನ್ನಾಗಿ ಮಾಡಿ ಊರಿನ ಮತ್ತು ಶಾಲೆಯ ಕೀರ್ತಿ ಹೆಚ್ಚಿಸಿ ಎಂದು ಮೋಡೆ ಗ್ರಾಮದ ಶ್ರೀ ಸಿದ್ದೇಶ್ವರ ಪ್ರೌಢಶಾಲೆಯ ಸಹ ಶಿಕ್ಷಕ ಎಲ್ಟಿ ಬಬ್ಲಿ ಹೇಳಿದ್ದಾರೆ. ಅವರು ರವಿವಾರ ದಿನಾಂಕ 15ರಂದು ಕಾಗವಾಡ ತಾಲೂಕಿನ ಶಿರಗುಪ್ಪಿ ಗ್ರಾಮದ ಕೆವಿಪಿಎಸ್ನ ಸಿದ್ದೇಶ್ವರ ವಿದ್ಯಾಲಯದಲ್ಲಿ ಸನ್ 2024-25ನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಬೀಳ್ಕೊಡುವ ಮತ್ತು ವಾರ್ಷಿಕ ಬಹುಮಾನ ವಿತರಣಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡುತ್ತಿದ್ದರು. ಇಂತಹ ಶಾಲೆಯಲ್ಲಿ ಕಲಿತಿರುವ ನೀವುಗಳು ನಿಮ್ಮ ಮುಂದಿನ ವಿದ್ಯಾಭ್ಯಾಸವನ್ನು ಚೆನ್ನಾಗಿ ಮಾಡಿ ಶಾಲೆಗೆ ಕೀರ್ತಿ ಬರುವಂತೆ ಉತ್ತಮ ಪ್ರಜೆಗಳಾಗಿ ಹೊರಹೊಮ್ಮಿ ಎಂದು ವಿದ್ಯಾರ್ಥಿಗಳಿಗೆ ಹಾರೈಸಿದರು. ನೀ ಬರಾಬರ ಬರೀ ಮಂಡಾದ್ಮೇಲೆ ಕೆತ್ತಾಕ ನಾ ಸದ್ದಾಗಿ ಕೂತಾನೆ ಅಂತ ತಿಳ್ಕೊಂಡು ಸ್ವಪ್ನ ಕೂತಿರ್ತಕ್ಕಂಥ ನೀ ಬರಿದ ನೋಡಾಕತ್ತೇನಿ. ನೀ ಬರಿದ ಬಂದಿರ ತಪ್ಪರ ಸಾಕು ನಾ ಬಣ್ಣ ಸದ್ದಾಗಿ ಅಳಸಾಕ ಯಾವ್ದು ಬರ್ತಾನಂದ್ರ ಕೋಡ್ರಬ್ಬರ ಇಬ್ರು ಸಸ್ಪೆನ್ಸ್ ಶತ್ರುಗಳತ್ತ. ಆದ್ರ ಸಸ್ಪೆನ್ಸ್ ಏನ್ ಹೇಳ್ತೈತಂದ್ರ ಇಬ್ರು ಶತ್ರುಗಳಿಗೆ ಹೇಳ್ತೈತ. ಭಾಳ ಚಂದ ಮಾತು ಹೇಳ್ತೈತಿ. ಏನ್ ಹೇಳ್ತೈತಾರ, ಕೆತ್ತಾಕ ನೀ ಅದಿ ಮತ್ತು ಅಳಸಾಕ ನೀ ಅದಿ. ನೀವಿಬ್ರು ನನ್ನನ್ನ ಶತ್ರುಗಳತ್ತ ತಿಳ್ಕೊಂಡ್ರ ನಾ ಬೆಳೆಯಕ್ ಸಾಧ್ಯ ಇಲ್ಲ. ಆದರೆ ನೀವು ನನ್ನ ಇಬ್ರು ಪಾಲಿನ ಮಿತ್ರರ ತಿಳ್ಕೊತನು. ಯಾಕ್ರ ತಪ್ಪ ಆಗದಂಗ ನೀ ನೋಡ್ಕೋತಿ, ಮಂಡಾಗದಂಗ ನೀ ನೋಡ್ಕೋತಿ. ಆದ್ದರಿಂದ ನನ್ನ ಅಕ್ಷರ ಅಜರಾಮರವಾಗಿ ಉಳಿಯುವಂತೆ ನನ್ನ ಲೆಡ್ಡ ಪ್ರತಿಯೊಬ್ಬರ ಹೆಡ್ಡದೊಳಗ ಶಾಶ್ವತವಾಗಿ ಉಳಿಯುವಂತೆ ಮಾಡಿದವರು ನೀವಿಬ್ಬರ ಯಾರು ನಮ್ಗೆ ಯಾರು ಶತ್ರುಗಳದಾರು? ನಮ್ಮ ಮನದೊಳಗೆ ನಮ್ಮ ಶತ್ರುಗಳು. ನಮ್ಗೆ ಕಂಡ್ರೆ ಆಗುದಿಲ್ಲ. ಬಟ್ಟೆ ಕಿತ್ತು ಮತ್ಸರ ಯಾರು ಇಲ್ಲ. ನಮ್ಗೆ ಯಾರು ಬೇದಿಲ್ಲ, ನಮ್ಗೆ ಯಾರು ಬಿಟ್ಟಿಲ್ಲ. ಮುಂದೆ ಬರೋರು ನೋಡೋರು ಮಾತಾಡ್ತಾರೆ, ಬಂದ ನೋಡವ್ ಮತ್ತು ಬರಾಮನಲ್ಲ. ನಾವು ಹೊಂಟನೆ ಅವ್ನು ಬರಾಕತ್ತೇನು, ಬಂದ ನೋಡವ್ ಹೊಂಟ ನೋಡವ್ ಅವ್ ಏನೂ ಮಾಡೇ ಇಲ್ಲ. ನಮಗೆ ನಾವು ಹೊಟ್ಟೆ ಕಿತ್ತ ಮತ್ಸರ ಪಡ್ಕೊಂಡು ನಾವು ಉದ್ಧಾರ ಆಗುದಿಲ್ಲ. ನಮ್ಮ ಶತ್ರುಗಳು ಮಿತ್ರರಾಗಬೇಕು. ಮಿತ್ರರಿಂದ ಈ ದೇಶವನ್ನು ಕಟ್ಟಬೇಕು, ಈ ಶಾಲೆಯನ್ನು ಕಟ್ಟಬೇಕು, ಈ ಊರನ್ನು ಕಟ್ಟಬೇಕು. ಎಂತ ಶಾಲೆ ಎಂತ ಊರು ಅಲ್ಲ, ಹೃದಯವಂತರ ಊರು ಸಿರಿವಂತರ ಊರು ಅದು ಶಿರಗುಪ್ಪಿ. ಅಂತ ಶಿರಗುಪ್ಪಿ ಶಾಲೆ ಒಳಗೆ ನೀವೆಲ್ಲರೂ ಕಲ್ತೀರಿ ಅಲ್ಲ, ಅದು ನಿಮ್ಮೆಲ್ಲರ ಭಾಗ್ಯ. ಇಂಥ ಕಾರ್ಯಕ್ರಮಗಳು ಮಾತಾಡಲ್ಲ, ಅದು ನನಗಂತ ಇನ್ನ ಕೆಂತಾದ ಇರ್ಬೇಕಂದ್ರೆ ಮನುಷ್ಯಾಗ ಆತ್ಮವಿಶ್ವಾಸ ಇರ್ಬೇಕು. ಮಕ್ಕಳಲ್ಲಿ ಆತ್ಮವಿಶ್ವಾಸ ಕಡಿಮೆ ಆಗೈತಿ. ಈಗೆಲ್ಲ ಹೇಡಿಗಳ ತರ ಏನಾರು ಮಾತಾಡಂದ್ರ ನನಗೆ ಹಂಗ ಮಾತಾಡಕ್ ಬರ್ತೀನಿ. ಏನಾರು ಓದ್ಬೇಕಂದ್ರ ಓದಿ ತಿಳಿದ್ರಿ. ಮನುಷ್ಯಾಗ ಆತ್ಮವಿಶ್ವಾಸದ ಕೊರತೆ ಉಂಟಾಯ್ತಾರೆ, ಜಗತ್ತಿಗೆಲ್ಲ ಸಾಧ್ಯ ಆಗುದಿಲ್ಲ. ಫ್ರಾನ್ಸ್ ಒಳಗೆ ಕ್ರಾಂತಿ ಆಯ್ತು. ಆ ಕ್ರಾಂತಿ ಒಳಗೆ ಒಬ್ಬ ಇತಿಹಾಸ ಪುರುಷನ ಹೆಸರು ಗೊತ್ತೈತಿ, ನೆಪೋಲಿಯನ್ ಬೋನಾಪಾರ್ಟ್. ಕೇಳಿದ ಹೆಸರ ನೆಪೋಲಿಯನ್ ಬೋನಾಪಾರ್ಟ್ ಹೇಳ್ತಾನೆ. ಏನ್ ಹೇಳ್ತಾನಂದ್ರ, ನಾ ಜಗತ್ತನ್ನ ಗೆಲ್ಲಬೇಕು. ಅಲೆಕ್ಸಾಂಡರ್ ಇದ್ದಂಗ, ನಮ್ಮ ಸಮುದ್ರಗುಪ್ತ ಇದ್ದಂಗ, ಅಲ್ಲಿ ನೆಪೋಲಿಯನ್ ಬೋನಾಪಾರ್ಟ್ ಇದ್ದಂಗ. ಫ್ರಾನ್ಸ್ ಒಳಗಿರುವಂತ ನೆಪೋಲಿಯನ್ ಬೋನಾಪಾರ್ಟ್ ಹೇಳ್ತಾನೆ, ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಯುದ್ಧ ನಡೆಯುವ ಸಂದರ್ಭದೊಳಗ ಆ ಕಡೆಯಿಂದ ಯಾರೋ ಒಬ್ಬರ ತನ್ನ ಸೈನಿಕ ಬಂದು ಹೇಳ್ತಾನಂತ ನೆಪೋಲಿಯನ್ ಬೋನಾಪಾರ್ಟ್ಗ, ಅಲ್ಲ ಸರ್, ಇಂಗ್ಲೆಂಡ್ ಸೈನ್ಯ 2 ಲಕ್ಷ ಐತಿ, ನಮ್ಮ ಸೈನ್ಯ 1 ಲಕ್ಷ ಐತಿ. ಇದ್ರೊಳಗೆ ನಾವು ಸೋಲುದು ಗ್ಯಾರಂಟಿ ಐತಿ. ಯುದ್ಧ ಬ್ಯಾಡ. ಅವಾಗ ತನ್ನ ಸೈನಿಕನ ಕರೆದು ಹೇಳ್ತಾನು, ಹುಚ್ಚ ನಮ್ಮಲ್ಲಿ 2 ಲಕ್ಷ ಸೈನ್ಯ ಐತೆ. ಇದು ಹಿಂದೆ ತಿಂದ ಮಂಗನಗತೆಗೆ ಯಾಕೆ ನೋಡ್ರಿ ತಿಳಿವಾತ. ನಮ್ಮಲ್ಲಿ 1 ಲಕ್ಷ, ಅವರಲ್ಲಿ 2 ಲಕ್ಷ. ಇವ್ನು ನೆಪೋಲಿಯನ್ ಬೋನಾಪಾರ್ಟ್ ಹೇಳ್ತಾನ, ನಮ್ಮಲ್ಲಿ 2 ಲಕ್ಷ ಇಲ್ಲ ಸರ್, ನಮ್ಮಲ್ಲಿ ಇರೋದು 1 ಲಕ್ಷ ಅಂದಾಗ ಅವಾಗ ಎಷ್ಟು ನೆಪೋಲಿಯನ್ ಬೋನಾಪಾರ್ಟ್ ಸೈನಿಕಿಗೆ ಹೇಳ್ತಾನೆ, ನೀವೆಲ್ಲರೂ ಒಂದು ಕೂಡಿದಾಗ 1 ಲಕ್ಷ, ನಾನು ಒಬ್ಬನೇ 1 ಲಕ್ಷ ಸೈನಿಕರಿಗೆ ಸಮನಾಗಿದ್ದೇನೆ. ಆದ್ದರಿಂದ ಯುದ್ಧ ಮಾಡೇ ಸೇರ್ತೀನಿ. ಇದು ಆತ್ಮವಿಶ್ವಾಸ. ಕೈಲಾಗದ ಗಂಡ ಕೈಲಾಸ ಕಂಡ. ಮಸೂರಿನೊಳಗೆ ಹಳ್ಳುಕ್ಕಿಯವರು ಮಂದ್ಯ ಬಾಳತಿ. ಮೈದಾನಕ್ಕೆ ಹೋಗಿ ಸೋಲಬೇಕು, ಪರೀಕ್ಷೆ ಬರೆದು ಸೋಲಬೇಕು, ಪರಿಚಿತ ಮೊದಲು ಬರಬಾರ್ದು. ಉತ್ತರ ಕರ್ನಾಟಕಕ್ಕೆ ಆಗಬಾರ್ದು.
ರಥಯಾತ್ರೆ ಹೊಡ್ಕೊಂಡ ಬ್ರಹ್ಮಣಿ ಹೇಳ್ತಿದ್ದ, ನಡಿ 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 ನಡಿ, ಬಿಡುನು ಬೇಡ ಬಿಡುನು ಬೇಡ. ಅಂತಃಪುರದ ಅರಮನೆ ಒಳಗ ಸ್ತ್ರೀಯರ ಮುಂದೆ ದೊಡ್ಡ ದೊಡ್ಡ ಮಾತು ಹೇಳುವಂತ ಉತ್ತರ ಕುಮಾರ ಸಮುದ್ರದಂತ ಸೈನ್ಯವನ್ನು ಕಾಡ್ತಾನೋ, ನೋಡು ಯುದ್ಧ ಮಾಡುತ್ತಿದ್ದ ಮೊದಲ ಆತಾನು ರಥ ತಿರುಗಿಸು. ಅದನ್ನ ನೋಡಿ ನಡ್ಕೊಂಡು ತಿರುಗಿ ಬರಾಕತೈತಿ, ಯುದ್ಧ ಮಾಡೋ ಸ್ಥಿತಿ ಒಳಗೆಲ್ಲ. ಆದ್ದರಿಂದ ನಾವು ಹೇಡಿಗಳಾಗಬಾರ್ದು. ನೆಪೋಲಿಯನ್ ಬೋನಾಪಾರ್ಟ್ ನಮ್ಗೆ ದಾರಿ ದೀವಿಗೆ ಆಗಬೇಕು, ದಾರಿ ದೀವಿಗೆ ಆಗಬೇಕು, ದಾರಿ ದೀಪ ಆಗಬೇಕು ಅಂತ ಆತ್ಮವಿಶ್ವಾಸ ನನ್ನ ಮುಂದಿರುವಂತ ವಿದ್ಯಾರ್ಥಿಗಳಲ್ಲಿರಬೇಕು. ಕಾರ್ಯಕ್ರಮಕ್ಕೆ 8ನೇ ತರಗತಿಯ ವಿದ್ಯಾರ್ಥಿನಿಯರ ಈಶಸ್ತವನ, 9ನೇ ತರಗತಿ ವಿದ್ಯಾರ್ಥಿನಿಯರಿಂದ ನೃತ್ಯದೊಂದಿಗೆ ವಿದ್ಯಾದೇವಿ ಸರಸ್ವತಿ ದೇವಿ ಮತ್ತು ಸಿದ್ದೇಶ್ವರ ಶ್ರೀಗಳ ಭಾವಚಿತ್ರದ ಪೂಜೆಯೊಂದಿಗೆ ಚಾಲನೆ ನೀಡಲಾಯಿತು. ನಂತರ ಅತಿಥಿಗಳ ಸನ್ಮಾನ, ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಮತ್ತು ಶೈಕ್ಷಣಿಕ ವರ್ಷದ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಿ ಸನ್ಮಾನಿಸಲಾಯಿತು.
ನಂತರ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆ ಹಂಚಿಕೊಂಡರು. To our esteemed teachers, your guidance, wisdom, and unwavering support have helped to shape me into the person I am today. You have not only taught me only academics, but also life lessons, values, morals that will stay with me forever. Your patience, encouragement, and trust in us have made all the difference. To my dear friends and dearest juniors, I am going to miss you all so much. We have shared countless memories, laughter, tears together. We have supported each other through thick and thin, and I am honored to have you all by my side. Unforgettable, and I will cherish our friendship forever. ನನ್ನ ತನಮನವು ಧನ್ಯವಾದಗಳು ಎಂದು ಹೇಳಲು ಬಯಸುತ್ತೇನೆ. ಸ್ವೀಕರಿಸುವ ಮನಸ್ಸಿದ್ದರೆ ಸದ್ಗುಣಗಳನ್ನೇ ಸ್ವೀಕರಿಸು, ಈಜುವ ಮನಸ್ಸಿದ್ದರೆ ಜ್ಞಾನಸಾಗರದಲ್ಲಿ ಈಜು, ನಡೆಯುವ ಮನಸ್ಸಿದ್ದರೆ ಸನ್ಮಾರ್ಗದಲ್ಲೇ ನಡೆ, ಮಾತನಾಡುವ ಮನಸ್ಸಿದ್ದರೆ ಸತ್ಯವನ್ನೇ ಮಾತನಾಡು, ಕೇಳುವ ಮನಸ್ಸಿದ್ದರೆ ಸದೃಶವನ್ನೇ ಕೇಳು, ದೊರಕಿಸುವ ಮನಸ್ಸಿದ್ದರೆ ಜಯವನ್ನೇ ದೊರಕಿಸು ಎಂಬ ಸಂತ ಸ್ವಾಮಿ ವಿವೇಕಾನಂದರ ವಾಣಿ ಸ್ಮರಿಸುತ್ತಾ ತಮ್ಮ ಆಚಾರ ವಿಚಾರಗಳನ್ನು, ಕನ್ನಡ ಸಂಸ್ಕೃತಿ ಮತ್ತು ಕನ್ನಡ ವಿಷಯವನ್ನು ಬೋಧಿಸಿದ ಗುರುಗಳಿಗೆ ನನ್ನ ನಮನಗಳು. ಬದುಕುವ ಕಲೆ, ಕೌಶಲ್ಯತೆ ಬಗ್ಗೆ ಮತ್ತು ಇಂಗ್ಲಿಷ್ ವಿಷಯವನ್ನು ಬೋಧಿಸಿದ ಗುರುವಿಗೆ ನನ್ನ ನಮನಗಳು. ಸರಳತೆ, ವಿದ್ಯಾರ್ಥಿ ಜೀವನದ ಮೌಲ್ಯಗಳನ್ನು ಮತ್ತು ಹಿಂದಿ ವಿಷಯವನ್ನು ಬೋಧಿಸಿದ ಗುರುಮಾತೆಗೆ ನನ್ನ ನಮನಗಳು. ತಮ್ಮ ಉತ್ತೇಜಿತ ಮಾತುಗಳಿಂದ ನನ್ನನ್ನು ಪ್ರೇರೇಪಿಸಿದ ಮತ್ತು ಗಣಿತ ವಿಷಯವನ್ನು ಬೋಧಿಸಿದ ಗುರುವಿಗೆ ನನ್ನ ನಮನಗಳು. ಸ್ಫೂರ್ತಿ ಒದಗಿಸಿದ, ನಡೆನುಡಿಯ ಬಗ್ಗೆ ತಿಳಿಸಿದ ಮತ್ತು ವಿಜ್ಞಾನ ವಿಷಯವನ್ನು ಬೋಧಿಸಿದ ಗುರುವಿಗೆ ನನ್ನ ನಮನಗಳು. ವಿದ್ಯಾರ್ಥಿ ಜೀವನದಲ್ಲಿ ಶಿಸ್ತು, ಸಂಯಮ, ವಿನಯತೆ ಮುಖ್ಯ ಎಂಬುದರ ಬಗ್ಗೆ ತಿಳಿಸಿದ ಮತ್ತು ಇತಿಹಾಸವನ್ನು ಬೋಧಿಸಿದ ಗುರುಮಾತೆಗೆ ನನ್ನ ನಮನಗಳು. ಜೊತೆಗೆ ವಿದ್ಯಾರ್ಥಿನಿಯರು ವಿದಾಯ ಗೀತೆಯನ್ನು ಪ್ರಸ್ತುತಪಡಿಸಿದರು. ಸಹ ಶಿಕ್ಷಕ ಬಿಪಿ ಕಾಡ್ದೇವರ್ ತಮ್ಮ ಅನಿಸಿಕೆ ಹಂಚಿಕೊಂಡರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಲಾ ಆಡಳಿತ ಮಂಡಳಿಯ ಸದಸ್ಯ ರಾಜೇಂದ್ರ ಕಾಟ್ಕರ್ ವಹಿಸಿದರು. ಈ ಸಮಯದಲ್ಲಿ ಐಎ ಪಾಟೀಲ್, ನಿವೃತ್ತ ಶಿಕ್ಷಕರಾದ ಆರ್ಎನ್ ಚೌಗ್ಲೆ, ಎಎ ಗೌಂಡಿ, ಎಎನ್ ಕಟ್ಟಿ ಲಟ್ಟೇಸರ್, ಬಸವರಾಜ್ ಬೆಳಂಕಿ, ಅಜಿತ್ ಪಾಟೀಲ್ ಸೇರಿದಂತೆ ಗ್ರಾಮದ ಅನೇಕ ಮುಖಂಡರು, ವಿದ್ಯಾಲಯದ ಎಲ್ಲ ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿ ವರ್ಗದವರು, ಪಾಲಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಮುಖ್ಯೋಧ್ಯಾಪಕ ಎಸ್ಟಿ ಭುವಾ ಸ್ವಾಗತಿಸಿದರು. ಸಹ ಶಿಕ್ಷಕ ಎಸ್ಎ ಪವಾರ್ ವರದಿ ಓದಿದರು. ಬಹುಮಾನ ವಿತರಣೆಯನ್ನು ಸಹ ಶಿಕ್ಷಕರಾದ ಕೆಎಸ್ ಹುಲ್ಲೋಳಿಕರ್, ಎಸ್ಎಸ್ ಜನವಾಡೆ, ಸಿಎಂ ಸಂತೋಷ್, ಎಸ್ಎ ಲಕ್ಷಾನಿ ನಡೆಸಿಕೊಟ್ಟರು. ಸಹ ಶಿಕ್ಷಕ ಎಎಸ್ ಪಾಟೀಲ್ ಮತ್ತು ಬಿಟಿ ಕರಪ್ಗೋಳ್ ನಿರೂಪಿಸಿದರು. ಎಬಿ ಶಹಪುರಿ ವಂದಿಸಿದರು. ಪಂಚ್ ನ್ಯೂಸ್ಗಾಗಿ ಶಿರಗುಪ್ಪಿಯಿಂದ ರಾಜು ಕೋಳಿ.